ಮತ್ತೆ ಈಗೇನ್ ಡಾಕ್ಟರ್? ಚಿಂತೆ ಮಾಡ್ಬೇಡಿ, ಅದು ಕಂಪ್ಲೀಟ್ ಆಗಿ ಕೋಮಾನೆ ಅಂತ ಹೇಳಕ್ಕಾಗಲ್ಲ. ಯಾವ ಕ್ಷಣದಲ್ಲಾದ್ರೂ ಅವ್ರಿಗೆ ಪ್ರಜ್ಞೆ ಬರಬಹುದು, ಬರ್ದೇನೂ ಇರಬಹುದು. ಅವರಿಗೆ ಪ್ರಜ್ಞೆ ಬರದು ಬರ್ದೇ ಇರೋದು ನಮ್ ಕೈಯಲ್ಲಿಲ್ಲ, ಆ ದೇವ್ರ ಕೈಯಲ್ಲಿದೆ. ಅಂದ್ರೆ ಅವ್ರು ನಾರ್ಮಲ್ ಕಂಡೀಷನ್ಗೆ ಬರೋ ತರ ನೀವೇನು ಮಾಡಕ್ಕಾಗಲ್ಲ ಡಾಕ್ಟರ್. ನಾಳೆ ಮುಂಬೈಯಿಂದ ಸ್ಪೆಷಲಿಸ್ಟ್ ಬರ್ತಿದ್ದಾರೆ. ಅವರು ಈ ರೀತಿ ಕೇಸ್ಗಳಲ್ಲಿ ಎಕ್ಸ್ಪರ್ಟ್. ಮೇ ಬಿ ಅವ್ರು ಬಂದ್ಮೇಲೆ ಏನಾಗಿದೆ ಅಂತ ಹೇಳ್ಬೋದು. ಅವ್ರು ಪ್ರೆಗ್ನೆಂಟ್ ಅಂತಾನೂ ಹೇಳಿದ್ರಿ. ಈಗ ನಾವು ಕಾಪಾಡ್ಬೇಕಿರೋದು 2 ಜೀವಗಳನ್ನ. ದೇವ್ರ ದಯೆ ಇದ್ರೆ ಅಮ್ಮ ಮಗು ಇಬ್ರು ಕ್ಷೇಮವಾಗಿ ಹೊರಗ್ ಬರ್ತಾರೆ. ಇಲ್ಲ ಅಂದ್ರೆ ಹೇಳಿ ಡಾಕ್ಟರ್. ಸಾರಿ ಅಭಿರಾಮ್ ಅವ್ರೆ, ನಾನು ಇವಾಗ್ಲೇ ಏನು ಹೇಳಕ್ಕಾಗಲ್ಲ. ನಾಳೆ ಸ್ಪೆಷಲಿಸ್ಟ್ ಬಂದ್ಮೇಲೆ ಮಾತಾಡೋಣ. ನೀವು ಧೈರ್ಯವಾಗಿರಿ. ಸ್ವಾಮಿ, ನೆನ್ನೆ ನೀವು ಹೇಳಿದ ತರ ಭಿಕ್ಷೆ ಮಾಡ್ದೆ. ಇವತ್ತು ಏನ್ ಮಾಡ್ಬೇಕು ಸ್ವಾಮಿ? ಮೃತ್ಯುಂಜಯ ಹೋಮ ಮಾಡಕ್ ಮುಂಚೆ 5 ಮಡಿಕೆಲಿ ನೈವೇದ್ಯ ಮಾಡಬೇಕು. ಅದಕ್ಕೆ ಬೇಕಾಗಿರೋ ಅಕ್ಕಿ, ಬೆಲ್ಲ, 5 ಮನೆಯಿಂದ 5 ಜನ ಮುತ್ತೈದೆಯರಿಂದ ಭಿಕ್ಷೆ ಬೇಡಿ ತಗೊಂಡ್ ಬರಬೇಕು. ಅವರನ್ನ ಹೋಮಕ್ಕೆ ಆಹ್ವಾನ ಮಾಡಿ ಆಶೀರ್ವಾದ ತಗೋಬೇಕು. ಆಯ್ತು ಸ್ವಾಮಿ, ನೀವ್ ಹೇಳಿರೋದನ್ನೆಲ್ಲ ತಗೊಂಡ್ಬರ್ತೀನಿ. ಶುಭಂ. ಹೋಗಿ ಬಾ ಮಗು. ವಿಜಯೋಸ್ತು. ಸ್ವಾಮಿ, ಆ ಚಿಕ್ಕ ಮಗುನ್ ಯಾಕೆ ಪರೀಕ್ಷೆ ಮಾಡ್ತಿದ್ದೀರಾ? ಇಲ್ಲಿವರೆಗೂ ಪರೀಕ್ಷೆ ಮಾಡಿಲ್ಲ ಶಾಸ್ತ್ರಿ. ನಿಜವಾದ ಪರೀಕ್ಷೆ ಈಗ ಶುರುವಾಗ್ತಾ ಇದೆ. ಜೀವನ ಮತ್ತು ಮರಣದ ಮಧ್ಯೆ ಅಲ್ಲಿ 2 ಪ್ರಾಣಗಳು ಒದ್ದಾಡ. ಬಾ ಮಗು ಬಾ. 5 ಮನೆಯಿಂದ ಅಕ್ಕಿನೂ ಬೆಲ್ಲನೂ ಭಿಕ್ಷೆ ಬೇಡ್ಕೊಂಡ್ ತಂದು 5 ಜನ ಮುತ್ತೈದೆಯರ್ನ ಪೂಜೆ ಕರೆದ್ಬಿಟ್ ಬಂದ್ಯಾ? ನೀವ್ ಹೇಳ್ದಂಗೆ ಮಾಡಿದ್ದೀನಿ ಸ್ವಾಮಿ. ಇದೆಲ್ಲ ಏನು ಸ್ವಾಮಿ? ನಿಮ್ ತಾಯಿನ ಬದುಕಿಸ್ಕೋಬೇಕು ಅನ್ನೋ ನಿನ್ನ ಸಂಕಲ್ಪಕ್ಕೆ ಸ್ವಾಮೀಜಿ ಸಹಾಯ ಮಾಡ್ತಿದ್ದಾರೆ ಕಣಪ್ಪ. ನಿನಗೋಸ್ಕರ ನನ್ನ ಹತ್ರ ಈ ಹೋಮದ ಏರ್ಪಾಟ್ ಮಾಡಿಸ್ತಿದ್ದಾರೆ. ತುಂಬಾ ಥ್ಯಾಂಕ್ಸ್ ಸ್ವಾಮೀಜಿ. ಅಯ್ಯೋ ರಾಕಿ, ಬೆರಳಷ್ಟುದ್ದ ಇಲ್ಲ ಎಷ್ಟು ಕೆಲಸ ಮಾಡ್ತೀಯೋ? ಇದನ್ನೆಲ್ಲ ಮಾಡಿ ಆ ವಸುನ ಬದುಕಿಸ್ಕೋಬೇಕು ಅಂತನಾ? ಅದ್ ಹೇಗ ಅವಳು ಬದುಕ್ತಾಳೋ ನಾನು ನೋಡ್ತೀನಿ. ನಾನ್ ಇರ್ಬೇಕಾದ್ರೆ ಅವಳನ್ನ ಬದುಕಕ್ ಬಿಡ್ತೀನ? ಅಯ್ಯೋ 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 ರಾಕಿ, ನಿಮ್ಮಮ್ಮನ್ಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ಯೋ. ರಾತ್ರಿ ನಿಮ್ಮಪ್ಪ ಹೇಳ್ತಿರ್ಬೇಕಾದ್ರೆ ಕೇಳಿ ನನ್ ಎದೆನೆ ಒಡ್ದು ಹೋಯ್ತು. ಅಲ್ಲಿರಕ್ಕಾಗ್ದೆ ಓಡೋಡ್ ಬಂದೆ ಕಣೋ. ಯಾಕ್ ಬಂದ್ರಿ ಅಜ್ಜಿ? ಯಾಕೆ ಅಂತ ಕೇಳ್ತಿದ್ಯಲ್ಲೋ. ವಸು ನಿನ್ಗ ಅಮ್ಮ ಆದ್ರೆ ನನಗ್ ಮಗಳಾಗ್ತಾಳೆ ಕಣೋ. ನೀನ್ ಹೇಗೆ ನಿಮ್ಮ ಅಮ್ಮನ್ನ ಬದುಕಿಸ್ಕೋಬೇಕು ಅಂತಿದ್ಯೋ ಹಾಗೆ ನಾನು ಕೂಡ ನನ್ನ ಮಗಳನ್ನ ಬದುಕಿಸ್ಕೋಬೇಕು ಅಂತಿದ್ದೀನಿ. ಯಾಕೋ ಹಾಗ್ ನೋಡ್ತಿದ್ಯಾ? ನನ್ ಮೇಲೆ ನಂಬಿಕೆ ಇಲ್ವಾ? ನನಗೂ ನಿಮ್ಮಮ್ಮನ್ಗೂ 108 ಜಗಳ ಇರ್ಬೋದು. ಅಷ್ಟು ಮಾತ್ರಕ್ಕೆ ನಾನು ನಿಮ್ಮಮ್ಮ ಬದುಕ್ಬೇಕು ಅಂತ ಕೇಳ್ಕೋಬಾರ್ದಾ ಹೇಳು? ನಿನಗ್ ಸಹಾಯ ಮಾಡ್ಬಾರ್ದಾ ಹೇಳು? ಮಗು, ಹೋಮಕ್ಕೆ ಸಮಯ ಆಗ್ತಿದೆ, ಹೋಗಿ ಸ್ನಾನ ಮಾಡ್ಕೊಂಡ್ ಬಾ. ಸರಿ ಪುರೋಹಿತ್ರೆ.
ಅದಕ್ಕೆ ತುಪ್ಪ ಹಾಕ್ತಾರೆ ಅಲ್ವಾ? ತುಪ್ಪ ಇಲ್ಲ ಅಂದ್ರೆ ಹೋಮ ನಿಂತ್ ಹೋಗುತ್ತಲ್ವಾ? ತುಪ್ಪನ ಮಾಯ ಮಾಡ್ತೀನಿ. ಯಾರು ನನಗೆ ಹೊಡೆದಿದ್ದು? ಯಾರು ಇಲ್ವಲ್ಲ, ಮತ್ ನನಗ್ಯಾಕಪ್ಪ ಹಾಗ ಅನ್ನಿಸ್ತು? ಇವ್ರು ಕೂತ್ಕೊಂಡೇ ಇದ್ದಾರಲ್ಲ. ಈಗ 5 ಒಲೆಗಳನ್ನ ಹಚ್ಚಿ ನೈವೇದ್ಯ ಮಾಡು ಮಗು. ಆ 5 ಮಡಿಕೆಯಲ್ಲಿ 1 ಮಡಿಕೆ ಹೊಡೆದು ಹಾಕಿದ್ರೆ ಹೋಮ ನಿಂತು ಹೋಗುತ್ತೆ ಅಲ್ವಾ? ಯಾರೋ ಹೊಡಿತಿರೋ ತರ ಇದೆ, ನೋವು ಕೂಡ ಆಗ್ತಿದೆ, ಆದ್ರೆ ಯಾರು ಕಾಣಿಸ್ತಿಲ್ವಲ್ಲ. ಮಗು, ಹೋಗಿ ಆ 5 ನೈವೇದ್ಯನೂ ತಗೊಂಡ್ ಬಾ. ಅಜ್ಜಿ, ನೀವ್ಯಾಕೆ ಇಲ್ಲಿದ್ದೀರಾ? ಅದು ನಿನಗೆ ಹೆಲ್ಪ್ ಮಾಡೋಣ ಅಂತ. ಅಮ್ಮ, ಏನಾಯ್ತು ಅಂತ ತಲೆ ಹಿಡ್ಕೊಂಡಿದ್ದೀರಾ? ಯಾರೋ ನನ್ ತಲೆಗೆ ಹೊಡಿತಿರೋ ತರ ಆಗ್ತಿದೆ ರಾಕಿ. ನಿಮ್ಮನ್ ಯಾರು ಹೊಡಿತಾರೆ? ಅದೇ ಅರ್ಥ ಆಗ್ತಿಲ್ಲ ರಾಕಿ. ಮಗು, ಈ ಪ್ರಸಾದನ್ ತಗೊಂಡು ಆ ಹೋಮಕ್ಕೆ ಹಾಕು. ಸರಿ ಸ್ವಾಮಿ. ಏನ್ ರೋಕಿ? ನನ್ ಕೈ ಹಿಡ್ಕೊಂಡ್ರು ಡ್ಯಾಡಿ ರೆಸ್ಪಾಂಡ್ ಮಾಡ್ತಿದ್ದಾರೆ. ಹೊಸೂರೆ, ಡಾಕ್ಟರ್ ಡಾಕ್ಟರ್ ಹೊಸೂರೆ. ಡಾಕ್ಟರ್, ಶಿ ಇಸ್ ರೆಸ್ಪಾಂಡಿಂಗ್ ಡಾಕ್ಟರ್. ಓಕೆ, ನಾನು ನೋಡ್ಕೊಂತೀನಿ, ನೀವು ಹೊರಗೆ ಹೋಗಿ. ಓಕೆ ರೋಕಿ ಬಾ.
ಇದು ಮೆಡಿಕಲ್ ಹಿಸ್ಟ್ರಿಲೇ ಒಂದು ಹೊಸ ಅಧ್ಯಾಯ. ನಿಮ್ಮ ಮಿಸ್ಸಸ್ ಕೋಮಾದಿಂದ ಹೊರಗೆ ಬಂದ್ಬಿಟ್ರು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇದ್ರಲ್ಲಿ ನಾನು ಮಾಡಿರೋದೇನೂ ಇಲ್ಲ, ಇದು ಬರೀ ನಿಮ್ಮ ಲಕ್ ಮಾತ್ರ. ಅವ್ರಿಗೆ ಈಗ ಪ್ರಜ್ಞೆ ಬಂದಿದೆ, ನೀವು ಹೋಗಿ ನೋಡ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಹೊಸವ್ರೆ, ಆರ್ ಯು ಓಕೆ? ಮಮ್ಮಿ, ನಾನು ಈ ನಿರ್ಧಾರ ತಗೊಳ್ಳೋದಕ್ಕೆ ಕಾರಣ ವಸು. ಅವ್ರೇನ್ ಮಾಡಿದ್ರಮ್ಮ? ಮಕ್ಳನ್ ಪಡಿಬೇಡ ಅಂತ ನನ್ನ ವಸುಗ್ ಹೇಳಿದ್ದೆ, ಆದ್ರೂ ಅವಳು ನನ್ನ ಮಾತೆ ಕೇಳಲಿಲ್ಲ. ಪ್ರೆಗ್ನೆಂಟ್ ಆದ್ಲು. ಅಷ್ಟೇ ಅಲ್ಲದೆ ವಸು ನನಗೆ ಈ ವಿಷಯನೇ ಹೇಳಲಿಲ್ಲ. ನಾನೇ ತಿಳ್ಕೊಳ್ಳೋವರೆಗೂ ನನ್ಗಳು ಹೇಳಿಲ್ಲ. ನಾನಂದ್ರೆ ಅವಳಿಗೆ ಗೌರವನೇ ಇಲ್ಲ, ನನ್ನ ಮಾತಿಗೆ ಬೆಲೆನೇ ಇಲ್ಲ. ಅದಕ್ಕೆ ನಾನೇ ಈ ಮನೆಯಿಂದ ಶಾಶ್ವತವಾಗಿ ದೂರ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ, ಕ್ಷಮಿಸಿ ಅತ್ತೆ. ನಿಮ್ಮ ಹತ್ರ ಸತ್ಯ ಮುಚ್ಚಿಡ್ಬೇಕು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ಮ ಹತ್ರ ಹೇಳಕ್ ನಾನು ಭಯ ಪಟ್ಟೆ ಅಷ್ಟೇ. ತಾಯಿ ಆಗ್ಬೇಕು ಅಂತ ನಾನು ಆಸೆ ಪಡ್ಲಿಲ್ಲ. ಅನ್ಕೊಳ್ದೆ ನಡ್ದೋಯ್ತು. ಆಗಿರೋ ತಪ್ಪಲ್ಲಿ ನಂದು ಭಾಗ ಇದೆ ಅಮ್ಮ. ಆ ರೀತಿ ಆಗುತ್ತೆ ಅಂತ ನಾನು ಕೂಡ ಊಹಿಸಿರ್ಲಿಲ್ಲ. ಅದೊಂದು ಆಕ್ಸಿಡೆಂಟ್. ದಯವಿಟ್ಟು ನೀವೆಲ್ಲೂ ಹೋಗ್ಬಾರ್ದಮ್ಮ. ಹೋಗ್ಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಅಭಿ. ಯಾರನ್ನ ಕೇಳಿ ನಿರ್ಧಾರ ತಗೊಂಡೆ ಜಯಂತಿ? ನನ್ನ ಕೇಳ್ದ್ಯಾ? ನನ್ನ ಹತ್ರ ಹೇಳ್ದ್ಯಾ? ಇವಾಗ ನಿಮಗೆ ಹೇಳ್ತಾ ಇದ್ದೀನಲ್ವರಿ. ನಾನ್ ನಿನ್ನ ಹೋಗೋಕ್ ಬಿಡಲ್ಲ ಜಯಂತಿ. ಹಾಗಿದ್ರೆ ನನಗೆ ಅವಮಾನ ಆಗೋದು ನಿಮಗಿಷ್ಟನಾ? ನನಗೆ ಒಂದು ಚೂರು ಬೆಲೆನೇ ಇಲ್ದಿರೋ ಕಡೆ ನನ್ನ ಬಲವಂತವಾಗಿರು ಅಂತ ಹೇಳ್ತಾ ಇದ್ದೀರಾ? ವಸು ಅಬ್ಬಿಗ್ ಮಕ್ಕಳಾದ್ರೆ ಆಗೋ ನಷ್ಟ ಏನು ಅಂತ ಹೇಳು ಜಯಂತಿ. ಎರಡನೇ ಸಲ ಬಂದ್ರೆ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಹೇಳಿದ್ರು ಅದನ್ನೇ ಹೇಳಿದೀನಿ. ವೆರಿ ಗುಡ್. ಅವ್ರೇನ್ ಹೇಳಿದ್ರು? ಏನೋ ನಿರ್ಧಾರ ಮಾಡಿದ್ದಾರೆ ಅಂತ ನನಗನ್ಸ್ತು ಮೇಡಮ್. ನಿಮ್ ಶಿಷ್ಯನ ನಮ್ಮನೆ ಕಳ್ಸಿ, ಕಾಣಿಕೆ ಕೊಟ್ಟು ಕಳಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ಕೂತ್ಕೋ. ಎಷ್ಟೊತ್ತಾಯ್ತು ಅತ್ತೆ ನೀವು ಬಂದು? ಈಗ್ಲೇ ಬಂದಿದ್ದು. ಏನಾದ್ರೂ ಬೇಕಾ ಅತ್ತೆ? ನಿನ್ ಹತ್ರ ಇನ್ನೊಂದು ಕೇಳ್ಬೇಕು. ಏನತ್ತೆ? ನಿಮ್ ಮಗನ್ ಜೀವ ಬೇಕೋ ಇಲ್ಲ ನಿಮ್ ಸೊಸೆ ಹೊಟ್ಟೆಲಿರೋ ಮಗು ಬೇಕೋ? ನೀವೇ ಆಯ್ಕೆ ಮಾಡಿ.
ನನ್ನ ಬಗ್ಗೆ ನಿನ್ನ ಅಭಿಪ್ರಾಯ ಏನು ವಸು? ನೀವು ನನಗೆ ಇನ್ನೊಬ್ರು ಅಮ್ಮ ಅತ್ತೆ. ನಿಜವಾಗ್ಲೂ ನನ್ನ ಮೇಲೆ ನಿನಗೆ ಅಷ್ಟು ಗೌರವ ಇದೆಯಾ? ನಿಮ್ಮನ್ನ ನಾನೆಷ್ಟು ಅಭಿಮಾನಿಸ್ತೀನಿ, ಪ್ರೀತಿಸ್ತಿದ್ದೀನಿ ಅಂತ ಬರೀ ಮಾತಲ್ಲಿ ಹೇಳಕ್ಕಾಗಲ್ಲ ಅತ್ತೆ. ಇದೇನಿದು ವಸು ರೂಮಲ್ಲಿ ಅದ್ಕೆ ಇದಾರಲ್ಲ, ಯಾಕೆ ಬಂದಿರ್ಬೋದು? ಹಾಗಿದ್ರೆ ನನಗೊಂದು ಮಾತು ಕೊಡ್ತೀಯಾ? ಕೇಳಿದ್ಮೇಲೆ ಇಲ್ಲ ಅಂತ ಹೇಳ್ಬಾರ್ದು. ನನ್ ಕೈಲಾಗೋದಿದ್ರೆ ನನ್ ಮಾತ್ ತಪ್ಪಲ್ಲ ಅತ್ತೆ. ಯಾಕೆ ಏನು ಅಂತ ಕೇಳ್ಬಾರ್ದು. ನೀನು ಮಗುನ ಹೆರೋದು ನನಗಿಷ್ಟ ಇಲ್ಲ. ಇದೇ ಮಾತನ್ನ ನಾನು ನಿನಗೆ ಅಭಿಗೆ ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ದೆ. ಆದ್ರೂ ನೀನು ಕನ್ಸೀವ್ ಆದೆ. ಅದು ಅಂದ್ಕೊಳ್ದೆ ಆಗೋಯ್ತು ಅಂತ ನೀನು ಹೇಳ್ತಿದ್ಯಾ. ಆದ್ರೆ ಈಗ ನಾನು ಹೇಳ್ತಾ ಇದ್ದೀನಿ, ನನಗಿಷ್ಟ ಇಲ್ಲದೆ ಇರೋದು ನಡಿಬಾರ್ದು. ಅದಕ್ಕೆ ನೀನು ನಿನ್ನ ಹೊಟ್ಟೆಲಿರೋ ಮಗುನ ಹೇಳಿದ್ಯಾ? ನೀವಿಷ್ಟು ದೊಡ್ಡ ವಿಷಯ ಕೇಳ್ತೀರಂತ ನಾನು ಊಹಿಸಿರ್ಲಿಲ್ಲ ಅತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀವು ಕೇಳಿದ್ನ ಕೊಡಕ್ಕಾಗಲ್ಲ. ತಾಯಿಯಾಗಿ, ಇನ್ನೊಂದು ಹೆಣ್ಣಾಗಿ ನನ್ನ ನೋವನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಕೂಡ ಅದನ್ನೇ ಕೇಳ್ತಾ ಇದ್ದೀನಿ. ಈ ತಾಯಿ ಹೇಳ್ತಿರೋದನ್ನ ಅರ್ಥ ಮಾಡ್ಕೊ. ಹೆತ್ತ ಮಗು ಅಂದ್ಮೇಲೆ ಯಾರಿಗಾದ್ರೂ ಕೂಡ ಒಂದೇ. ನಾನು ಕೇಳ್ತಾ ಇರೋದು ಎಷ್ಟು ದೊಡ್ಡ ವಿಷಯ ಅಂತ ಒಂದು ಹೆಣ್ಣಾಗಿ ನನಗೂ ಚೆನ್ನಾಗಿ ಗೊತ್ತು. ವಂಶೋದ್ಧಾರಕನ ಕೊಡು ಅಂತ ಯಾವತ್ತೇ ಆದ್ರೂ ಸೊಸೆನ ಕೇಳ್ತಾರೆ. ವಾರಸ್ತಾರ ಬೇಡ ಅಂತ ನಾನೇ ಹೇಳ್ತಾ ಇದ್ದೀನಿ ಅಂದ್ರೆ ನೀನು ಕೂಡ ಇದನ್ನ ಅರ್ಥ ಮಾಡ್ಕೊ. ಬೇರೆ ದಾರಿ ಇಲ್ಲ. ನೀನು ನಿನ್ ಮಗುನ ತೆಗೆಸ್ಲೇಬೇಕು. ಬೇರೆ ದಾರಿನೇ ಇಲ್ವಾ ಅತ್ತೆ? ಇದೆ. ಒಂದ್ ವೇಳೆ ನೀನ್ ನಿನ್ ಮಗುನ ತೆಗೆಸ್ಲಿಲ್ಲ ಅಂತಂದ್ರೆ ಏನು, ನಿನಗೆ ಹೊಸ ಬಾಯ್ ಫ್ರೆಂಡ್ ಸಿಕ್ಕದ್ನಾ? ನನಗ ಅದೃಷ್ಟ ಇದೆಯಾ? ಅದ್ ಬಿಡು, ನಾನ್ ಗುಡ್ ನ್ಯೂಸ್ ಅಂತ ಹೇಳಿದ್ದು ನನಗಲ್ಲ, ನಿನಗೆ. ಏನ ಗುಡ್ ನ್ಯೂಸು? ನಿಮ್ಮಮ್ಮನ್ ನೋಡಿದ್ಯಾ? ಸಾಮಾನ್ಯದವರಲ್ಲ, ನನಗಿಂತ ಬುದ್ಧಿವಂತೆ. ಆ ವಿಷಯ ನಂಗೆ ಯಾವಾಗ್ಲೂ ಗೊತ್ತು. ಹೊಸ ವಿಷಯ ಏನಾದ್ರೂ ಇದ್ರೆ ಹೇಳು.
ವಸು ತಾಯಿಯಾದ್ರೆ ಅಭಿಗೆ ಪ್ರಾಣಾಪಾಯ ಅಂತ ನಿಮ್ಮಮ್ಮ ಸ್ವಾಮೀಜಿಯಿಂದ ನಿಮ್ಮತ್ತೆಗ್ ಸುಳ್ಳು ಹೇಳ್ಸಿದ್ರಲ್ಲ. ಅದು ಕೂಡ ಹಳೆ ನ್ಯೂಸು. ಹೊಸ ನ್ಯೂಸ್ ಇದ್ರೆ ಹೇಳಾಂಟಿ. ನಿಮ್ಮತ್ತೆ ಆ ವಿಷಯನ ತುಂಬಾ ಬಲವಾಗಿ ನಂಬಿದ್ದಾರೆ ಕಣೆ. ಯಾವುದೇ ಪರಿಸ್ಥಿತಿಲೂ ವಸು ಮಗುನ ಹೆರಬಾರ್ದು ಅಂತ ಗಟ್ಟಿ ನಿರ್ಧಾರ ಮಾಡಿದ್ದಾರೆ. ನನ್ ಟೈಮ್ ವೇಸ್ಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ ಬಂದಿದ್ಯಾ ಹೇಗೆ? ಗುಡ್ ನ್ಯೂಸ್ ಅಂತ ಹೇಳಿ ಪದೇ ಪದೇ ಕಿತ್ತೋಗಿರೋ ಹಳೆ ನ್ಯೂಸ್ನ ಹೇಳ್ತಾ ಇದೆಯಲ್ಲ ಆಂಟಿ. ಅಯ್ಯೋ, ಎಲ್ಲದ್ರಲ್ಲೂ ಆತ್ರ ಕಣೆ ನಿನ್ಗೆ. ನಿಮ್ಮತ್ತೆ ಇವತ್ತು ಕೂಡ ಸ್ವಾಮೀಜಿ ಹತ್ರ ಹೋಗ್ ಬಂದಿದ್ದಾರೆ. ನಿಮ್ಮಮ್ಮ ಆ ಸ್ವಾಮೀಜಿ ಹತ್ರ ಏನ್ ಹೇಳ್ಸಿದ್ರೋ ಗೊತ್ತಿಲ್ಲ, ಆದ್ರೆ ಆಗ್ಲೇ ನಿಮ್ಮತ್ತೆ ವಸುನ ಪಕ್ಕಕ್ ಕರ್ದು ಅಬಾರ್ಷನ್ ಮಾಡ್ಸ್ಕೊ ಅಂತ ಹೇಳ್ತಾ ಇದ್ರು. ನಿಜನಾ ಆಂಟಿ? ಹಾ, ನಿಜನೇ ಕಣೆ, ನಿನ್ನ ಮೇಲೆ ಆಣೆ. 1 ವಾರ ಟೈಮ್ ಕೊಟ್ಟಿದ್ದಾರೆ. ವಾರದೊಳಗಡೆ ಮಗುನ್ ತಗ್ಸು ಅಂತ ಸ್ಟ್ರಾಂಗ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ಇದು ಗುಡ್ ನ್ಯೂಸ್ ಆಂಟಿ. ಮತ್ತೆ ವಸು ಅಕ್ಕ ಏನಂದ್ರು? ಏನ್ ಹೇಳ್ತಾಳೆ? ಅಳೋದೊಂದೇ ದಾರಿ ಅವಳಿಗೆ. ನಿಮ್ ಅತ್ತೆನ ಎದುರ್ಸೋಕ್ ಆಗಲ್ಲ ಕಣೆ, ಮಗುನ್ ತಗ್ಸೋಕ್ಕೂ ಆಗಲ್ಲ. ಹಾಗಾದ್ರೆ ಈಗ ವಸು ಅಕ್ಕ ಏನ್ ಮಾಡ್ತಾರೆ ಅಂತ್ಯಾ? ಅವಳಿಗೀಗ 2 ದಾರಿ ಉಳ್ದಿರೋದು. ಒಂದು ಅಬಾರ್ಷನ್ ಮಾಡಿಸ್ಕೊಳ್ಳೋದು, ಇಲ್ಲ ಹೊಟ್ಟೆಲಿರೋ ಮಗುನ ಉಳಿಸ್ಕೊಳ್ಳೋದಿಕ್ಕೆ ಯಾರಿಗೂ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗೋದು. ಹಾಗಾದ್ರೆ ಇವೆರಡರಲ್ಲಿ ಯಾವ್ದಾದ್ರೂ ನಮಗ್ ಒಳ್ಳೇದಂಟಿ? ಯಾವ್ದೇ ಆದ್ರೂ ನಮಗ್ ಒಳ್ಳೇದೇ ಕಣೆ. ಅವಳು ಹೊಟ್ಟೆಲಿರೋ ಮಗುನ್ ಸಾಯಿಸಿದ್ರು, ಇಲ್ಲ ಅವಳು ಮನೆ ಬಿಟ್ಟು ಹೋದ್ರು, 2ರಿಂದನೂ ನಮಗೆ ಲಾಭ. ನಿಮ್ಮಮ್ಮನ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ನಿಧಾನಕ್ಕೆ ನೀನ್ ಒಂದೊಂದೇ ಮೆಟ್ಲು ಹತ್ಬೇಕು ಅಂತ ಅವ್ರು ಅನ್ಕೊಂಡಿರೋದು. ಅದೇ ಸತ್ಯ ಆಗಿದ್ದಿದ್ರೆ ನನಗ್ ಬಂದಿರೋ ಇವೆಂಟ್ ನ ನನ್ ಹಿಂದೆ ಇದ್ದು ನನಗ್ ಬರೋ ತರ ಮಾಡ್ಬೋದಿತ್ತಲ್ವಾ? ಜೊತೆಗಿದ್ದು ನನ್ನ ಹತ್ರ ಎಲ್ಲ ಕೆಲಸ ಮಾಡಿಸಿ ಅನುಭವ ಬರೋ ತರ ಮಾಡ್ಬೋದಿತ್ತಲ್ವಾ? ಆದ್ರೆ ಹಾಗಾಗ್ಲಿಲ್ವಲ್ಲ. ನನ್ನ ಇವೆಂಟ್ನ ಈ ಅಣ್ಣನವರು ಕಿತ್ಕೊಂಡ್ಬಿಟ್ರಲ್ಲ. ಹೌದು ಅಭಿ, ಈ ಇವೆಂಟ್ನ ನೀನ್ ಅಖಿಲಿಂದ ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತು. ಗೊತ್ತಿದ್ದು ಮಾತಾಡ್ತಿದ್ಯಾ ಇಲ್ಲ ಗೊತ್ತಿಲ್ಲದೆ ಮಾತಾಡ್ತಿದ್ಯಾ ಅಣ್ಣ? ಕಲಿಬೇಕು ಅಂದ್ರೆ ಸಣ್ಣ ಪುಟ್ಟ ಇವೆಂಟ್ನ ಸ್ಟಾರ್ಟ್ ಮಾಡಬೇಕು. ಒಂದೇ ಸಲ ದೊಡ್ಡ ಇವೆಂಟ್ನ ಮಾಡಿ ಎಲ್ಲಾನು ಕಲಿತೀನಿ ಅನ್ನೋದು ಅಸಾಧ್ಯ. ಅದು ಅಲ್ಲದೆ ನೀವಿಬ್ರು ಸೇರಿ ಒಂದ್ಸಲ ಇವೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ರಲ್ಲ, ಅದೇನಾಯ್ತು? ಹಾರಿಕೆಯಿಂದ 50 ಲಕ್ಷ ಲಾಸ್ ಆಯ್ತು. ಆ ವಿಷಯ ಗೊತ್ತಿದ್ದು ಮಾತಾಡ್ತಾ ಇದ್ದೀರಾ? ವ್ಯಾಪಾರ ಅಂದ್ಮೇಲೆ ನಷ್ಟ ಬರ್ದೇ ಇರುತ್ತಾ ಅಭಿ? ನೀನು ಕೂಡ ಎಲ್ಲ ಗೊತ್ತಿದ್ದೆ ಮಾತಾಡ್ತಿದ್ಯಲ್ಲ. ಗೊತ್ತಿದ್ದು ನಷ್ಟ ಆಗೋದೇ ಬೇರೆ, ನಷ್ಟ ಆಗುತ್ತೆ ಅಂತ ಮೊದಲೇ ಗೊತ್ತಾಗದೆ ಬೇರೆ ಅತ್ತೆ. ಮೊದಲು ಕೊಳದಲ್ಲಿ ಈಜ್ ಕಲ್ತ್ಕೋಬೇಕೆ ಹೊರತು ಒಂದೇ ಸಲ ಸಮುದ್ರಕ್ಕೆ ಈಸ್ತೀನಿ ಅಂತ ಹೋದ್ರೆ ಮುಳುಗೋಗ್ತೀವಿ. ನೀವು ನಮ್ಮ ಮನೆಗೆ ಬಂದ್ಮೇಲೆ ಬದಲಾಗ್ಬಿಟ್ಟ. ನೀವು ನನ್ನ ಅಣ್ಣನ್ನ ಬದಲಾಯಿಸ್ಬಿಟ್ರಿ. ಈಗ ಇವ್ನು ನನ್ನ ಸ್ವಂತ ಅಣ್ಣ ಹೌದೋ ಅಲ್ವೋ ಅಂತ ಡೌಟ್ ಬರ್ತಿದೆ. ಅಖಿಲ್, ಹೌದು ಅಭಿ, ಇಷ್ಟು ದಿನ ನೀವು ಮೂವರು ಹೇಗಿದ್ರಿ, ಈಗ ಹೇಗಿದ್ದೀರಾ? ಇದೆಲ್ಲ ಈ ವಸುವಿಂದ ಅಲ್ವಾ? ನಿಲ್ಸು ಸುಮಂಗ್ಲಿ, ಅವನೇನು ಬದಲಾಗಿಲ್ಲ. ನೀನ್ ಸುಮ್ನೆ ಇಲ್ದಿರೋದ್ನೆಲ್ಲ ಹೇಳ್ಬೇಡ. ಯಾಕಪ್ಪ ಬದಲಾಗಿಲ್ಲ? ನೀವಾದ್ಮೇಲೆ
ಮನೇಲಿ ಆಫೀಸ್ನಲ್ಲಿ ಅಭಿಯಣ್ಣಂಗೆ ಗೌರವ. ಪಾಪ ಭಾಸ್ಕರ್ ಅಣ್ಣ ಒಬ್ಬ ಸ್ಟಾಫ್ ಮಾತ್ರ. ಆದ್ರೆ ನಾನು ಅದಕ್ಕಿಂತ ಕೀಳು. ನೀವು ನಮ್ಮ ಊರ್ನು ಸಮಾನವಾಗಿ ಬೆಳೆಸಿದ್ರಿ ಅಪ್ಪ. ಆದ್ರೆ ನಾವು ಸಮಾನವಾಗಿಲ್ಲ. ನಮ್ ಬಾಸು ಇಲ್ಲೋಡಿ ಈ ಅಭಿರಾಮ್ ಅವರು, ನಾವು ಅವರ ಗುಲಾಮ್ರು. ಅವ್ರು ಏನ್ ಹೇಳ್ತಾರೋ ನಾವದನ್ನ ಮಾಡಬೇಕು. ಏನು ಅಖಿಲ್, ಇದು ನಮ್ಮನೇನೇನಾ? ನೀನೇನ್ ಮಾತಾಡ್ತಿದ್ಯಾ? ಯಾರ ಮೇಲೆ ನೀನ್ ಆರೋಪ ಮಾಡ್ತಿರೋದು? ಇರೋ ಸತ್ಯನ ಆರೋಪ ಅಂದ್ರೆ ನಾನೇನು ಮಾಡೋದಕ್ಕಾಗಲ್ಲಪ್ಪ. ನನ್ನ ಬಗ್ಗೆ ಮಾತಾಡೋದಕ್ಕೆ, ಯೋಚನೆ ಮಾಡೋದಕ್ಕೆ ನನ್ನ ಹೆಂಡತಿ ಬಿಟ್ರೆ ಈ ಮನೇಲಿ ಇನ್ಯಾರೂ ಇಲ್ಲ. ನನಗೆ ಅರ್ಥ ಆಯ್ತು. ಕೊನೆಗೆ ನೀವು ಅಮ್ಮ ಕೂಡ ನಮ್ಮ ಕಡೆ ಇಲ್ಲ. ಹೌದು ರೀ, ನಾವ್ ಒಂಟಿ ಆಗ್ಬಿಟ್ಟಿದೀವಿ. ತುಂಬಿದ ಮನೇಲಿ ಅನಾಥರಾಗಿದ್ದೀವಿ. ನಮ್ ನೋವಿಗೆ ಕಾರಣ ಆದವ್ರಿಗೆ ನಾವೇನು ಹೇಳ್ಬಾರ್ದಾ? ಅಣ್ಣ ಬೇಜಾರ್ ಮಾಡ್ಕೊಂಡಿದ್ರೆ ನಿನಗ್ ನೋವಾಗ್ದೇ ಇರುತ್ತಾ? ನೀನೇ ಹೇಳು. ಅದಕ್ಕೆ ಕಷ್ಟ ಸುಖ ಅಂದ್ಮೇಲೆ ಗಂಡ ಹೆಂಡತಿ ಇಬ್ರು ಒಬ್ರಿಗೊಬ್ರು ಜೊತೆಯಾಗಿರ್ಬೇಕಲ್ವಾ? ಅದು ನಿಜನೇ ಅದಕ್ಕೆ. ಆದ್ರೆ ಸಮಸ್ಯೆಗೆ ಪರಿಹಾರ ಹುಡ್ಕೋ ವಿಧಾನ ಇದಲ್ಲ. ಮನೇಲಿ ಗಂಡು ಮಕ್ಳು ಜಗಳ ಮಾಡ್ಕೊಂಡು ಹೆಣ್ಣು ಮಕ್ಳು ಕೂಡ ಮಾತಿಗೆ ಮಾತು ಬೆಳೆಸ್ತಾ ಇದ್ರೆ ಅರ್ಥನೇ ಇರೋದಿಲ್ಲ. ನನಗ್ ನೋವಾಗಿತ್ತು ಅತ್ತೆ. ನಾನ್ ಮಾಡಿದ ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡಿ. ಅಖಿಲ್ ಅಂದ್ರೆ ಅಭಿಗೆ ತುಂಬಾ ಇಷ್ಟ ಹಾರಿಕಾ. ಅಖಿಲ್ಗೆ ಯಾವತ್ತೂ ಅಭಿ ಕಷ್ಟ ಕೊಡಲ್ಲ. ನೀನ್ ಬೇರೆ ತರ ಅಪಾರ್ಥ ಮಾಡ್ಕೋಬೇಡ. ಇವನ್ ಮತ್ತೆ ಏನೋ ಮಾಡ್ಬೇಕು ಅಂತಿದ್ದಾನೆ. ಏನೋ ರಾಕಿ, ಎಲ್ಲೆಲ್ಲಿಂದಾನೋ ಕಸ ನಮ್ಮ ಮನೆಗೆ ತರ್ತಿದ್ಯಾ? ಇದು ಕಸ ಅಲ್ಲ ಅಜ್ಜಿ, ನವಿಲ್ಗರಿ. ಈ ನವಿಲ್ಗರಿನ ಮನೇಲಿ ಇಟ್ಕೊಂಡ್ರೆ ಎಲ್ಲ ಒಳ್ಳೇದಾಗುತ್ತಂತೆ. ಮನೇಲಿ ಜಗಳ ಎಲ್ಲ ನಿಂತು ಹೋಗಿ ಎಲ್ರೂ ಸಂತೋಷವಾಗಿರ್ತಾರಂತೆ. ದೇವಸ್ಥಾನದಲ್ಲಿರೋ ಸ್ವಾಮೀಜಿ ಹೇಳಿದ್ರು. ಅವರೇ ಈ ನವಿಲ್ಗರಿ ಕೊಟ್ಟಿದ್ದು. ಸರೋಯ್ತು ಕಣ. ಅಮ್ಮ ಮಗ ಯಾರನ್ಯಾರು ಬಿಟ್ಕೊಡಲ್ಲ. ನೀವಿಬ್ರು ಸೇರಿ ನಮ್ಮ ಅಭಿನ ನಿಮ್ ಮುಷ್ಟಿಲ್ ಇಟ್ಕೊಂಡಿದೀರಾ. ಅಷ್ಟಕ್ಕೂ ನೀವಿಬ್ರು ಬಂದ್ಮೇಲೆನೆ ಈ ಮನೇಲಿ ಜಗಳ ಶುರುವಾಗಿದ್ದು. ನಾವೇನ್ ಮಾಡಿದ್ವಿ ಅಜ್ಜಿ? ನಮ್ಮಿಂದ ಯಾಕೆ ಜಗಳ ಆಗ್ತಿದೆ? ನಿಮ್ಮಿಂದಾನೇ ಎಲ್ಲ ಸಮಸ್ಯೆ ಬರ್ತಿರೋದು. ಇದಕ್ ಮುಂಚೆ ಈ ಮನೆ ತುಂಬಾ ಶಾಂತವಾಗಿತ್ತು. ಈಗ ದಿನಾ ಜಗಳಾನೇ. ಚಿಕ್ಕ ಮಗನ್ ಹೀಗೆ ತಳ್ತೀರಾ? ಅಷ್ಟಕ್ಕೂ ಬುದ್ಧಿ ಇದೆಯಾ ನಿಮಗೆ? ಅದಲ್ಲ ಅಭಿ, ಇವನೇನೋ ಕಸ ತಗೊಂಡ್ ಬಂದು ಒಳ್ಳೇದಾಗುತ್ತೆ ಅಂತ ವಾದ ಮಾಡ್ತಿದ್ದಾನೆ. ಒಳ್ಳೇದಾಗುತ್ತೆ ಅಂತಾನೆ ಹೇಳಿದ್ದು. ಇಷ್ಟು ಚಿಕ್ಕ ಮಗುಗಿರೋ ಜವಾಬ್ದಾರಿ ಕೂಡ ನಿಮಗಿಲ್ಲಲ್ಲ.
ಅಕ್ಕ, ಮಾವಿನ ತೋರಣ ರೆಡಿ. ಹೋಗಿ ಬಾಗ್ಲಿ ಕಟ್ತೀನಿ. ತೋರಣ ಕಟ್ಬೇಕಂದ್ರೆ ನಿನಗ್ ಬಾಗ್ಲಿ ಇಟಕ್ಸಲ್ಲ. ಬಸ್ರಿ ನೀನಂತ ರಿಸ್ಕ್ ಎಲ್ಲ ತಗೋಬಾರ್ದು. ಸ್ವಲ್ಪ ಹೊತ್ತಿರು, ನಾನೇ ಕಟ್ತೀನಿ. ನಾನು ಕಟ್ಬೋದು ಅದಕ್ಕೆ? ನೀವ್ ಕಟ್ತೀರಾ? ಹೌದ್ರಿ. ಗಂಡ್ಮಕ್ಳು ಮಾವಿನ ತೋರಣ ಕಟ್ಬೋದು ವಸು, ಕಟ್ಲಿ ಬಿಡು. ಮಮ್ಮಿ, ನನ್ ಡ್ರೆಸ್ ಹೇಗಿದೆ ಮಮ್ಮಿ? ತುಂಬಾ ಚೆನ್ನಾಗಿದೆ ರಾಕಿ. ಡ್ಯಾಡಿ, ನನ್ ಡ್ರೆಸ್ ಹೇಗಿದೆ? ಸೂಪರ್ ರಾಕಿ. ನೀನ್ ಮಾತ್ರ ಬಂದಿದ್ಯಾ? ಅನು ಕೀರ್ತಿ ಎಲ್ಲಿ? ಅಲ್ ನೋಡಿ, ಬರ್ತಿದ್ದಾರೆ. ತುಂಬಾ ಮುದ್ದಾಗಿದ್ದೀರಾ. ನಿಮ್ ಡ್ರೆಸ್ ಇನ್ನೂ ಚೆನ್ನಾಗಿದೆ. ಡ್ಯಾಡಿ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ. ಅನು, ಮಮ್ಮಿ ಸೆಲೆಕ್ಷನ್ ಕೂಡ ಚೆನ್ನಾಗಿರುತ್ತೆ. ಡ್ಯಾಡಿ, ಪಟಾಕಿ ಕೊಡಿಸ್ತೀನಿ ಅಂದ್ರಲ್ಲ, ಹೋಗೋಣವಾ? ಖಂಡಿತವಾಗ್ಲೂ ಹೋಗೋಣ. ಹೊಸೋರೆ, ನೀವು ಕೂಡ ನಮ್ಮ ಜೊತೆ ಬರ್ಬೋದಾಗಿತ್ತಲ್ವಾ? ನನಗ್ ಮನೇಲಿ ತುಂಬಾ ಕೆಲ್ಸ ಇದೆ ರೀ. ಇನ್ನೂ ಮನೆ ಮುಂದೆ ರಂಗೋಲಿ ಕೂಡ ಹಾಕಿಲ್ಲ. ಓಕೆ ರಾಕಿ, ನಡಿ ಹೋಗೋಣ. ಓಹೋ, ನೀವ್ ಹೋಗಿ ಡ್ಯಾಡಿ, ನಾನು ಮಮ್ಮಿಗೆ ಹೆಲ್ಪ್ ಮಾಡ್ತೀನಿ. ನೀನ್ ನನಗ್ ಹೆಲ್ಪ್ ಮಾಡ್ತೀಯಾ? ಹೌದು ಮಮ್ಮಿ, ರಂಗೋಲಿ ಹಾಕ್ತೀನಿ. ಪರವಾಗಿಲ್ಲ ಬಿಡು ರಾಕಿ, ಡ್ಯಾಡಿ ಜೊತೆ ಹೋಗಿ ಪಟಾಕಿ ತಗೋ. ಇಲ್ಲ ಮಮ್ಮಿ, ನಾನ್ ರಂಗೋಲಿನೇ ಹಾಕ್ತೀನಿ. ಏನ್ ಬೇಕಾಗಿಲ್ಲ, ನೀನ್ ಹೋಗು. ನೀವು ಕ್ರ್ಯಾಕರ್ಸ್ ಹಚ್ತೀರಾ? ಎಲ್ರಿಗೂ ತಗೊಂಬಂದಿದ್ದೀನಿ. ಎಲ್ರೂ ಹಚ್ಚಬೇಕು, ಎಲ್ರೂ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಬೇಕು. ಓಕೆ? ಯಾಕೆ ಹಾಗಿದೆಯಾ? ಏನಿಲ್ಲ ಅಣ್ಣ. ಇವತ್ತು ಕೆಟ್ಟದನ್ನ ಒಳ್ಳೇದು ಗೆದ್ದಿದ್ದಕ್ಕಿಲ್ಲ. ನಾವೆಲ್ಲರೂ ಸಂತೋಷವಾಗಿರ್ಬೇಕಾಗಿರೋ ದಿನ. ನಿನ್ನ ಮನಸ್ಸಲ್ಲಿರೋ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ ಅಖಿಲ್. ನಾಳೆ ನಿಗೊಂದು ಗುಡ್ ನ್ಯೂಸ್ ಹೇಳ್ತೀನಿ. ಇವತ್ತು ನೀನು ಹ್ಯಾಪಿಯಾಗಿರು. ಹೌದು ಅಖಿಲ್, ಕತ್ಲನ್ನ ತೊರೆದು ದೀಪ ಬೆಳಗ್ಸೋ ದಿನ ಇದು. ಇನ್ಯಾರ ಜೀವನದಲ್ಲೂ ಕತ್ಲೆ ಇರಬಾರ್ದು. ನಿನಗೋಸ್ಕರ ನಿಮ್ಮಣ್ಣ ಒಂದೊಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ಅದೇನು ಅಂತ ನಾಳೆ ಹೇಳ್ತಾರೆ. ಎಲ್ಲಾನು ಮರೆತು ಇವತ್ ನೀನು ಖುಷಿಯಾಗಿರು. ಏನಾಂಟಿ, ಏನೋ ಗುಡ್ ನ್ಯೂಸ್ ಅಂತಿದ್ದಾರೆ. ಅವ್ರ ಮುಖ ನೀವ್ ಅಳ್ತಿದ್ದೀರಾ ಅಂತ ಸುಮ್ನೆ ಕಣ್ಣೊರ್ಸಕ್ಕೆ ಏನೋ ಹೇಳ್ಬೇಕಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ನಿಮ್ಗೆಲ್ ಒಳ್ಳೇದ್ ಮಾಡ್ತಾರೆ? ನಿಮ್ಮನ್ನೆಲ್ಲ ಮುಳುಗಿಸ್ತಿದಾರಷ್ಟೇ. ಅಣ್ಣ ಹೇಳ್ತಾ ಇದ್ದೀನಲ್ವಾ ಅಖಿಲ್, ನೀನ್ ಖುಷಿಯಾಗಿರೋ. ಇನ್ಮೇಲೆ ಎಲ್ರೂ ಸಂತೋಷವಾಗಿರ್ಬೇಕು, ಹ್ಯಾಪಿಯಾಗಿ ದೀಪಾವಳಿ ಸೆಲೆಬ್ರೇಟ್ ಮಾಡ್ಬೇಕು.
ಏನಾಂಟಿ ಚಿಕ್ಕ ಮಕ್ಳ ತರ ಕಳ್ತನ? ಇದು ಕಳ್ತನ ಅಲ್ಲ ಕಣೆ, ನನ್ನ ಪ್ಲಾನ್ ಅಲ್ಲಿ ಒಂದು ಭಾಗ. ಓ ಹೌದಲ್ವಾ, ಮರ್ತೇ ಬಿಟ್ಟಿದ್ದೆ. ಡ್ಯಾಡಿ, ಎಲ್ಲ ಪಟಾಕಿನೂ ಹೊರಗಿಟ್ಟಿದ್ದೀನಿ. ಸ್ವಲ್ಪ ತಡೀರಿ, ಪೂಜೆ ಆಗ್ಲಿ ಇರಿ. ಪಾವನಿ, ಪೂಜೆ ಸ್ಟಾರ್ಟ್ ಮಾಡು. ರಾಕಿ, ಮಮ್ಮಿ ಎಲ್ಲಿ? ನಿಮ್ ಜೊತೆ ಬರ್ಲಿಲ್ವಾ ಡ್ಯಾಡಿ? ಅವರು ಹೊರಗಿದ್ರಂತ ಅನ್ಕೊಂಡೆ ರಾಕಿ. ಈ ಟೈಮಲ್ಲಿ ಅವಳೆಲ್ಲಿಗೆ ಹೋದ್ಲು? ಇಷ್ಟೊತ್ತು ಮನೇಲೇ ಇದ್ರು ಆಂಟಿ. ಮನೇಲೇ ಇದ್ದಾರೇನೋ ಡ್ಯಾಡಿ, ಹೋಗಿ ಕರ್ಕೊಂಡ್ ಬರ್ತೀನಿ. ಇರೋಕೆ, ನಾನು ಬರ್ತೀನಿ, ನಡಿ. ಭಾಸ್ಕರ್, ಹುಷಾರು. ಹುಷಾರು ಹುಷಾರು ಭಾಸ್ಕರ್. ಈಗ ಕಿಡಿ ಈ ಕಡೆ ಬಿದ್ರೆ ರಾಕಿ ಸುಟ್ಟು ಹೋಗೋದಂತೂ ಪಕ್ಕ. ಹಾ, ರಾಕಿ 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 ರಾಕಿ, ರಾಕಿ ರಾಕಿ ಅಯ್ಯೋ 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 ರಾಕಿ. ರಾಕಿ, ಅಯ್ಯೋ ರಾಕಿ, ರಾಕಿ. ರಾಕಿ 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 ಅಮ್ಮಿ ಹುಷಾರು. ರಾಕಿ, ನಮಗಿಂತ ದೊಡ್ಡವನಲ್ವಾ, ಅಷ್ಟು ಮಾತ್ರ ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಹೇಗೆ? ಅಷ್ಟು ಗೊತ್ತಾಗಲ್ವಾ? ಹ್ಯಾಪಿಯಾಗಿ ಫೆಸ್ಟಿವಲ್ ಮಾಡಬೇಕು ಅಂತ ಅನ್ಕೊಂಡ್ವಿ, ನಿನ್ನಿಂದ ಎಲ್ಲ ಹಾಳಾಗೋಯ್ತಣ. ದೊಡ್ಡೋನೇನೋ ಬೇಕು ಅಂತ ಹಾಗೆ ಮಾಡಿರೋ ಥರ ಅಷ್ಟೊಂದು ಮಾತಾಡ್ತಿದ್ಯಲ್ಲ ಅಭಿ. ಅವನಿಗೆ ನೀನ್ ತಮ್ಮನ ಇಲ್ಲ ನಿನ್ಗ ಅವನ್ ತಮ್ಮನ? ಅತ್ತೆ, ಇಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರು ಅನ್ನೋದಲ್ಲ ಅತ್ತೆ, ಕಾಮನ್ ಸೆನ್ಸ್ ಇದೆಯೋ ಇಲ್ಲೋ ಅನ್ನೋದೇ ಮುಖ್ಯ. ಗೊತ್ತಿಲ್ಲದೆ ದೊಡ್ಡೋನೇನೋ ಮಾಡ್ದ ಅಂತಾನೆ ತಿಳ್ಕೊ. ಹಾಗಂತ ಹಬ್ಬದ ದಿನ ನಿಮ್ಮ ಅಣ್ಣನ ಮೇಲೆ ಕೂಗಾಡ್ಬೇಕಾ? ಅದು ಎಲ್ರ ಮುಂದೆ. ನಿನಗೆ ನಿನ್ ತಮ್ಮ ಮಾತ್ರ ಅನ್ಕೊಂಡಿದ್ದೆ, ನಿಮ್ಮ ಅಣ್ಣನು ಕೀಳಾಗ್ಬಿಟ್ಟ ಅಂತ ಆಯ್ತು. ನಾಳೆನೋ ನಾಳಿದ್ದೋ ನಿಮ್ಮ ಅಪ್ಪ ಅಮ್ಮನ್ಗೂ ಹೀಗೆ ಬೈತೀಯೋ ಏನೋ? ನೀನ್ ಸುಮ್ನೆ ಸುಮಂಗ್ಲಿ. ಅಭಿ, ಏನೋ ಗೊತ್ತಿಲ್ಲದೆ ಆಗೋಗಿದೆ. ಡಾಕ್ಟರ್ ಬಂದು ನೋಡ್ಕೊಂಡು ಹೋದ್ರಲ್ವಾ, ರಾಕಿಗೆ ಏನೂ ಆಗಲ್ಲ, ಬಿಟ್ಬಿಡು ಅಭಿ. ಹೌದಭಿ, ಏನೇನೋ ಮಾತಾಡಿ ಮನಸ್ಸಿಗೆ ಯಾಕೆ ಹಿಂಸೆ ಮಾಡ್ಕೊಳ್ಳೋದು, ಬಿಟ್ಬಿಡು. ಇನ್ ಸ್ವಲ್ಪ ಹೊತ್ತಿಗೆ ರಾಕಿ ಕಂಡ್ಬಿಡ್ತಾನೆ.
ಸ್ವಾಮಿ ನನ್ ರಾಕಿನ ಕಾಪಾಡು, ಅವನಿಗೇನು ಆಗ್ತಿರೋ ತರ ನೋಡ್ಕೋ, ಆದಷ್ಟು ಬೇಗ ಕಣ್ ಬಿಡ್ಬೇಕು, ಚೆನ್ನಾಗಿದ್ದೀನಿ ಅಂತ ಹೇಳ್ಬೇಕು.